ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ನಂಬರೇ ನೋಡ್ತಾ ಇದ್ದೀರಾ. ಈ ನಂಬರ್ ಬಂದುಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ. ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ. ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರ್ಗೆ ಸೆಂಡ್ ಮಾಡಿ, ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು 10 ನಂಬರ್ ಕೊಟ್ಟಿರ್ತೇನೆ. ಅದೇ ಓನರ್ ನಂಬರ್ ಆಗಿರುತ್ತದೆ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದರೆ ಕೇಳೋಣ ಬನ್ನಿ. ಹಲೋ ರೀ, ನಮಸ್ಕಾರ. ಹಲೋ ನಮಸ್ಕಾರ ಸರ್. ಹಲೋ ಹಲೋ ಸರ್, ನಮಸ್ಕಾರ ರೀ. ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ. ಈಗ ಒಂದು ಆಲ್ಟೋ ಕಳಿಸ್ಕೊಟ್ಟಿದ್ರಲ್ಲ ಮಾರುತಿ, ಹೌದು ಸರ್, ಹೌದು ರೀ. ಆಲ್ಟೋ 800 ಏನ್ರಿ ಅದು? ಆಲ್ಟೋ 800 LX ಸರ್ ಅದು. ಏನ್ರಿ? ನಾವು ಇಲ್ಲಿ ಟೀಚರ್ ಸರ್, ಇಲ್ಲಿ ಲಿಂಗಸೂರು ತಾಲೂಕು. ಲಿಂಗಸೂರು ತಾಲೂಕು ರೀ? ಹಾಂ, ರಾಯಚೂರು ಜಿಲ್ಲೆ ರೀ. ರಾಯಚೂರು ಜಿಲ್ಲೆ ಏನ್ರಿ? ಹಾಂ ಸರ್, ಹ್ಞೂ ರೀ. ಓಕೆ. ಟೀಚರ್ ಅಂದ್ರೆ ನೀವೇನು ಚಲೋ ಯೂಸ್ ಮಾಡ್ತಾರೆ ಬಿಡ್ರಿ, ಜಾಸ್ತಿ ಹೊಡೆದಾರಂಗಿಲ್ಲ? ಹ್ಞೂ ಸರ್. ಅಂದ್ರೆ ಸರ್ ಇದು ಸೆಕೆಂಡ್ ಪಾರ್ಟ್ ರೀ. ನಮ್ಮ ಡಾಕ್ಟ್ರ್, ನಮ್ಮ ಫ್ರೆಂಡ್ ಡಾಕ್ಟ್ರಿ ಅವರು. ಹೌದೇನ್ರಿ? ಕೊರೋನಾದಾಗ ಹೊಸದು ತೊಗೊಂಡ್ರಿ ಅವರು. ಹೌದು. ಮತ್ತು ಕೊರೋನಾ ಡಾಕ್ಟರ್ ಸ್ವಲ್ಪ ರೊಕ್ಕ ಗಳಿಕೆ ಐತಲ್ರಿ. ಹೌದು ರೀ. ಅವರು ಹೆಚ್ಚಿಗೆ ಯೂಸ್ ಮಾಡಿಲ್ಲ. ಬಟ್ ಹಿಂಗಾಗಿ ನನಗೆ ಬೇಕಂದ್ರೆ ನಾನು ಬೇರೆ ತೊಗೊಳಕತ್ತೀನಿ ಹೊಸದು. ನಂದು ಹೊಸದು ಇದ್ದಂಗೆ ಅದಪ್ಪ, ಹೆಚ್ಚಿಗೆ ಯೂಸ್ ಮಾಡಿಲ್ಲ. ತೊಗೊಂಡ್ಬಿಡು ಅಂದ್ರೆ ಸರ್, ಅದಕ್ಕೆ ಅದನ್ನ ತೊಗೊಂಡೇನಿ ಸರ್ ನಾನು. ಈಗ ಯಾವ ಮಾಡಲ್? 2015 ಮಾಡಲ್ ಏನ್ರಿ ಇದು? 2015 ಅಕ್ಟೋಬರ್ ಸರ್, ತಿಂಗಳು ರೀ ಅದು. ಅಕ್ಟೋಬರ್ ಏನ್ರಿ? ಹ್ಞೂ ಸರ್. ನೀವು ಸೆಕೆಂಡ್ ಓನರ್ ಏನ್ರಿ ಈಗ? ಹಾಂ, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ತಗೊಳ್ಳೋರು ಮೂರನೇ ಓನರ್? ಹಾಂ, ಮೂರೇ ಓನರ್ ನೋಡಿ ಸರ್. ಓಕೆ. ಈಗ ನಾನು ಹೊಸದ ಮಾಡಕತ್ತೀನಿ ರೀ, ಕಾರ್ ಬೇರೆದು. ಹೊಸ ತೊಗೊಳತ್ತಾರನ? ಹಾಂ, ನೆಕ್ಸಾನ್ ನೋಡ್ಬೇಕು. ಇದು ಏರ್ ಬ್ಯಾಗ್ ಇರಂಗಿಲ್ಲ ರೀ. ಹೌದು ರೀ, ಸ್ವಲ್ಪ ಸೇಫ್ಟಿ ಪರ್ಪಸ್ಗೆ ಏರ್ ಬ್ಯಾಗ್ ಇರಂಗಿಲ್ಲ. ಹಾಂ, ಅದಕ್ಕೆ ನಮ್ಮ ಮನೆ ಸ್ವಲ್ಪ ಮೊನ್ನೆ ಬೈಕ್ ಮೇಲೆ ಬಿದ್ದೀನಿ ರೀ. ಈಗ ಮನ್ಯಾಗ ಮಂದಿ ಏನು ಹೇಳ್ತೀರಿ ಅಂದ್ರೆ, ಏರ್ ಬ್ಯಾಗ್ ಇದ್ದು ಕಾರ್ ಮತ್ತೆ ಏನಾರ ಮಾಡ್ಕೊಂಡು ನಾನು ಒಬ್ಬನೇ ಮಗ ಅದನ ಅಂತ ಬೈದಾರಿ. ಅದಕ್ಕೆ ಇದನ್ನ ಕೊಟ್ಟು ಗಾಡಿ ಏನು ಇಲ್ಲ ಸರ್, ಚಲೋ ಐತೆ. ಇದು ಕಂಡೀಷನ್ ಐತೆ. ನಿಮ್ಮ ಮಾರುತಿ ಕಂಪ್ನಿ ಬಗ್ಗೆ ನಿಮ್ಗೆ ಗೊತ್ತೈತೆ, ನಾವು ಹೇಳೋದು ಬೇಕಾಗಿಲ್ಲ. ಅದಿಲ್ರಿ, ಮಾರುತಿ ಟಾಟಾ ಸೂಪರ್ ಕ್ವಾಲಿಟಿ ರೀ ಗಾಡಿ ಅಂತ. ಅದಕ್ಕೆ ನೋಡಿ ಸರ್, ಅದು 2015 ಮಾಡಲ್ ರೀ. 15 ಮಾಡಲ್ ಅಲ್ರಿ ಇದು? ಲೋನ್ಗೇನು ಏನಿಲ್ಲ ರೀ ಗಾಡಿ ಮೇಲೆ? ಇಲ್ಲ ಸರ್, ಇಲ್ಲ ಕ್ಯಾಶ್ ಕೊಟ್ಟೆ ತೊಗೊಂಡಿನಿ ಸರ್. ಈಗ ಟೈರ್ ಎಲ್ಲ ಗುಡ್ ಕಂಡೀಷನ್ ಅಲ್ರಿ? ಇಂಜಿನ್ 70% ಐತೆ ಸರ್. ಟೈರ್ ನಿಮ್ಗೆ ವಿಡಿಯೋ ಹಾಕಿ ನೋಡಿ, ವಿಡಿಯೋ ಹಾಕ್ತೀನಿ ಗಾಡಿದು. ನೋಡಿದ್ರಿ. ಎಷ್ಟಾಗೈತೆ ರನ್ನಿಂಗ್? 70,000 ಆಗೈತೆ ರೀ? ಹಾಂ, 71,000 ಆಗೈತೆ ಸರ್. ಓಕೆ. ಯಾವ ಡೀಸೆಲ್ ಏನು ಪೆಟ್ರೋಲ್ ರೀ ಅದು? ಪೆಟ್ರೋಲ್ ಸರ್ ಅದು. ಪೆಟ್ರೋಲ್ ಅಲ್ರಿ? ಹ್ಞೂ ರೀ. ಓಕೆ. ಎಷ್ಟು ಕೊಡುತ್ತೆ ಮೈಲೇಜ್ ಸದ್ಯ? ಸರ್ ಮೈಲೇಜ್ 20-22 ಕೊಡುತ್ತೆ ನೋಡಿ ಸರ್. 20-25 ಕೊಡುತ್ತೇನು ರೀ? ಹ್ಞೂ ರೀ. ಓಕೆ ಸರ್. ನಿಮ್ಮದೇ ಅಲ್ರಿ ಗಾಡಿ? ನಿಮ್ಮ ಹೆಸರು ಮೇಲೆ ಐತಲ್ರಿ ಈಗ? ಹಾಂ, ನಮ್ಮ ಹೆಸರು ಮೇಲೆ ಐತೆ ಸರ್. ಸರಿ. ಓಕೆ. ಬಿಜಾಪುರ ಡಿಸ್ಟಿಕ್ ಏನ್ರಿ? ಹಾಂ, ಬಿಜಾಪುರ ಡಿಸ್ಟಿಕ್ ಸರ್. ನಾನು ಇರೋದು ಲಿಂಗಸೂರು, ಅಲ್ಲಿ ಟೀಚರ್ ಇದೇನು ರೀ. ಲಿಂಗಸೂರು ಏನ್ರಿ? ಈಗ ಗಾಡಿ ಐತಲ್ರಿ ಪ್ರೆಸೆಂಟ್? ಲಿಂಗಸೂರು ಇರುತ್ತೆ ಸರ್. ಲಿಂಗಸೂರು ಅಲ್ರಿ? ಡಿಸ್ಟಿಕ್ ಯಾವ್ದು? ರಾಯಚೂರು ಬರುತ್ತೆ ಸರ್. ಹಾಂ, ರಾಯಚೂರು ಅಲ್ರಿ? ಹ್ಞೂ ರೀ. ರಾಯಚೂರು ಡಿಸ್ಟಿಕ್, ಲಿಂಗಸೂರು ತಾಲೂಕು ರೀ? ಹ್ಞೂ ಸರ್. ಹ್ಞೂ ರೀ. ಓಕೆ. ಮತ್ತೆ ಇದು ಅಮೌಂಟ್ ಎಷ್ಟು ಹೇಳ್ತೀರಿ ಈಗ? ಈಗ 250 ಹೇಳ್ತೀನಿ ಸರ್. 250 ರೀ? ಹಾಂ, ನೋಡಿ ಹೆಚ್ಚು ಕಮ್ಮಿ ಮಾಡಿದ್ರೆ ಸರ್. 2015 ಅಂದ್ರೆ ಒಂದು 7-8 ವರ್ಷದ ಗಾಡಿ ಬಿಟ್ಟಂಗೆ ರೀ? 7 ವರ್ಷದ ಗಾಡಿ? ಹಾಂ, 7 ವರ್ಷ ಆಯ್ತು ಸರ್. ಹ್ಞೂ ರೀ. ಈಗ ಹೊಸ ಗಾಡಿ BS4 ಅಲ್ಲ ಸರ್, ಈ ಥರ ಗಾಡಿ ಬರಂಗಿಲ್ಲ ರೀ ಅವು. ಹೌದು ರೀ. ಹಾಂ, ಗಾಡಿನೂ ಕಂಡೀಷನ್ ಸರ್, ಏನು ರಿಪೇರಿ ಇಲ್ಲ ಸರ್. ನಾನು ತೊಗೊಂಡ್ಮೇಲೆ ಏನೂ ಹಾಕಿಲ್ಲ ಸರ್. ಮತ್ತು ಇದು ಕೂಲಿಂಗ್ ಗ್ಲಾಸ್ ಅವು ಇವು ಇಂಥ ಅಟ್ರಾಸಿಟಿ ಮಾಡ್ತೀನಿ ಸರ್. ಸೆಂಟ್ರಲ್ ಲಾಕ್ ಇರಲಿ, ಸೆಂಟ್ರಲ್ ಲಾಕ್ ಹಾಕ್ತೀನಿ ಸರ್. ಹಾಂ ರೀ. ಅಲ್ಲ, ಅವೆಲ್ಲ ಏನು ಬರ್ತಾವಲ್ಲ ರೀ ಅಡಿಷ್ನಲ್, ಓಕೆ. ಅವು LX ಇರಂಗಿಲ್ಲ ರೀ. ಅವು ಎಕ್ಸ್ಟ್ರಾ ಒಂದು 15-20 ಸಾವಿರ ಮಾಡೀನಿ ಸರ್ ನಾನು. ಹೌದೇನ್ರಿ? ಹಾಂ ಸರ್, ಲುಕ್ಕಿಗೆ ಇರಲಿ ಅಂತೇಳಿ. ಬಟ್ ಏನು ಮೊನ್ನೆ ಹೊಸ ಬ್ಯಾಟ್ರಿ ಹಾಕ್ತೀನಿ ಸರ್. ಹೌದು ರೀ. ಬ್ಯಾಟ್ರಿ ಡೌನ್ ಆಗಿತ್ತದ. ಹಾಂ ಸರ್, ಅವು ಸಕಪ್ ಜರ್ ಹೊಸ ಹಾಕ್ತೀನಿ ರೀ ಮೊನ್ನೆ. ಆಯ್ತು. ಅವೇ ಮೇನ್ ಅಲ್ಲ ಸರ್ ಹೋಗೋದು, ಅವೇ ಮೇನ್ ಆದ್ರೆ ಹೊಸ ಗಾಡಿ ಇದ್ದಂಗೆ ಇರೋದು. ಆಯ್ತು ರೀ. ನೋಡ್ತಾರೆ ಬಂದು ಚೆಕ್ ಮಾಡಿದ್ರೆ ಗಾಡಿ ಏನಿಲ್ಲ. ಹಾಂ ಸರ್. ಆಯಿತು, ನಾನು ಚಾನಲ್ ಹಾಕ್ತೀನಿ. ಹಾಂ ಸರ್. ನಮ್ಮ ಚಾನಲ್ ಕಡೆ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡಿ ಸರ್. ಆಯ್ತು ಸರ್, ನಿಮ್ಮ ಕಡೆ ಒಂದು ಬಂದು